ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಸ್ಪೆಕ್ಟ್ರೆ, ಇವತ್ತು ನಮ್ಮಲ್ಲಿ ಶುಭ ಕಾರ್ಯ ನಡೀತಿದೆ. ಇವತ್ತೊಂದು ದಿವಸ ನನ್ನ ಮೊಮ್ಮಗ ಸ್ಟೇಷನ್ಗೆ ಬಂದು ಸೈನ್ ಹಾಕದೆ ಹೋದರೆ ನಡೆಯುತ್ತಾ? ಇಟ್ಸ್ ಎ ರಿಕ್ವೆಸ್ಟ್ ಪ್ಲೀಸ್. ಕ್ಷಮಿಸಿದತ್ತ ಅವರೇ, ಹಾಗೆಲ್ಲ ಆಗಲ್ಲ. ನಾವು ಮೊನ್ನೆನೆ ನಿಮಗೆ ಹೇಳಿದೀವಿ, ಹೇಗಿದ್ರು ಆ ರೌಡಿ ಸಿಕ್ಕಿದ್ದಾನೆ. ಸ್ವಲ್ಪ ದಿನದಲ್ಲೇ ಸಾಕ್ಷಿ ಸಮೇತ ಅಪರಾಧಿಗಳಿಗೆ ಶಿಕ್ಷೆ ಆಗತ್ತೆ. ಆಗ ನಿಮ್ಮ ಮೊಮ್ಮಗ ಕೇಸಿಂದ ಆಚೆ ಬರ್ತಾನೆ. ಅದಾದ್ಮೇಲೆ ಸ್ಟೇಷನ್ಗೆ ಬರೋ ಅವಶ್ಯಕತೆ ಇಲ್ಲ. ಆದ್ರೆ ಈಗಂತೂ ಬರಲೇಬೇಕು. ಅಲ್ಲ ಇನ್ಸ್ಪೆಕ್ಟ್ರೇ, ಅದೇ ನಾ ಹೇಳಿದ್ನಲ್ಲ, ಮನೇಲಿ ಫಂಕ್ಷನ್ ನಡೀತಾ ಇದೆ. ಇಂಥ ಸಮಯದಲ್ಲಿ ಅವನು ಹೊರಗಡೆ ಹೋಗಿ ಸ್ಟೇಷನಲ್ಲಿ ಸೈನ್ ಮಾಡೋದು ಅಂದರೆ ಬೇರೆ ಏನೋ ದಾರಿ ಇಲ್ಲ ದತ್ತವ್ರೆ, ಬರಲೇಬೇಕು. ಪ್ಲೀಸ್ ಸರ್, ಇದೊಂದು ಸಲ. ಸರಿ ಇನ್ಸ್ಪೆಕ್ಟ್ರೆ. ಮಾಧವ, ತುಳಸಿ, ಹೇಗಿದ್ಯಾ ಮಾಧವ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಒಳ್ಳೆ ಕಲ್ಲು ಗುಂಡಿದ್ದಾಗಿದ್ದೀನಿ. ತುಳಸಿ, ಇಲ್ಲಿ ಪುಟ್ಟಲಕ್ಷ್ಮಿ ಇಲ್ಲೇ ಸಂಧಿನ ಹತ್ರ ಇದ್ದಾಳೆ. ಮಾವ, ಪಾಪು ಈ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಾ ಇರೋದು ನಿಮಗೆ ಬೇಸರ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಏನು ಮಾಡೋದು ತುಳಸಿ, ಮನೆಯವರೆಲ್ಲ ಖುಷಿಯಾಗಿರ್ಬೇಕಾದ್ರೆ ಅವನು ಪೊಲೀಸ್ ಸ್ಟೇಷನ್ ಹೋಗಿ ಸೈನ್ ಹಾಕಿ ಬರೋದು ನೆನೆಸ್ಕೊಂಡ್ರೇ ಸಂಕಟ ಆಗತ್ತೆ. ಅದು ಕಾನೂನು ದತ್ತ, ಬೇರೆ ದಾರಿ ಇರಲ್ಲ. ನೀವು ಯೋಚನೆ ಮಾಡಬೇಡಿ. ಅಪರಾಧಿಗಳಿಗೆ ಆದಷ್ಟು ಬೇಗ ಶಿಕ್ಷೆ ಆಗೇ ಆಗುತ್ತೆ, ಕೇಸು ಬಗೆಹರಿಯುತ್ತೆ. ಅದಾದಮೇಲೆ ಸಮರ್ಥೇನು ಹೋಗಿ ಸೈನ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಯೋಚನೆ ಮಾಡಬೇಡಿ. ಒಂದು ನಿಮಿಷ. ಮಾಧವ ಹೇಳಿದ ಹಾಗೆ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆದರೆ ಮನೆಯಲ್ಲಿ ದೊಡ್ಡ ಬದಲಾವಣೆಯೇ ಆಗತ್ತೆ. ಮನೆಗಂಟಿರೋ ಅನಿಷ್ಟ ದೂರ ಆಗತ್ತೆ. ಮಾವ, ಶಾರ್ವರಿನ ಇನ್ನು ಜಾಸ್ತಿ ದಿನ ಸುಮ್ಮನೆ ಬಿಡೋಕ್ಕಾಗಲ್ಲ. ಅವಳು ಹೂವಿನ ಗಿಡಕ್ಕೆ ಹಬ್ಬಿರೋ ವಿಷದ ಬಳ್ಳಿ. ಸುಮ್ಮನೆ ಬಿಟ್ಟರೆ ಆ ಹೂವಿನ ಗಿಡನೇ ನಾಶ ಮಾಡಿಬಿಡ್ತಾಳೆ. ಅವಳು ಇನ್ನು ಮುಂದೆ ಇಡೋ ಹೆಜ್ಜೆ ನನ್ನ ಮನೆಯೇ ನಾಶ ಮಾಡತ್ತಂತೆ. ನಾನು ನಿನಗೆ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಈ ಮನೆಯಲ್ಲಿ ದೊಡ್ಡ ಅನಾಹುತ ನಡೆಯುತ್ತೆ. ಇನ್ನು ಮುಂದೆ ನಾನಿಡೋ ಪ್ರತಿಯೊಂದು ಹೆಜ್ಜೆನೂ ಈ ಮನೆನ ಸರ್ವನಾಶದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಓ, ಚಾಲೆಂಜ್ ಮಾಡಿದಾಳು. ಇಷ್ಟಾದ ಮೇಲೆ ನಾವು ಇನ್ನು ಸುಮ್ಮನೆ ಇರಬಾರ್ದು. ಅವಳ ಆರ್ಭಟಕ್ಕೆ ಒಂದು ಕಡಿವಾಣ ಹಾಕಲೇಬೇಕು ತುಳಸಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.